ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ವಿದ್ಯಾಭ್ಯಾಸದಲ್ಲಿ ಇನ್ನೂ ಯಾವ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು, ನಿಮ್ಮ ಪ್ರಕಾರ ವಿದ್ಯಾಭ್ಯಾಸ ಅಂತ ಏನು ಅನ್ನೋದನ್ನು ಶಾರ್ಟಲ್ಲಿ ಹೇಳಿದ್ದೀರಾ, ಬಟ್ ಅದನ್ನು ಪರಿಪೂರ್ಣವಾಗಿ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ತಿಳಿಸಿ ನಮಗೂ ಸಹ ಅಂತ ಕೇಳಿದ್ದೀರಾ. ಸ್ನೇಹಿತರೆ, ಈಗಿನ ವಿದ್ಯಾಭ್ಯಾಸದಲ್ಲಿ ನಯಾ ಪೈಸದ ಉಪಯೋಗ ಇಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ವಿದ್ಯಾಭ್ಯಾಸ ಅಂದರೆ ಓದಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು, ಇದೇ ವಿದ್ಯಾಭ್ಯಾಸ. ಅಕಸ್ಮಾತ್ ವಿದ್ಯಾಭ್ಯಾಸ ಕಲ್ತ್ಕೊಂಡು ನಾವು ಆ ವಿದ್ಯಾಭ್ಯಾಸಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಿ, ಅದಕ್ಕಿಂತ 2 ಪಟ್ಟು 3 ಪಟ್ಟು 5 ಪಟ್ಟು 10 ಪಟ್ಟು ಏನಾದರೂ ಅದು ರೀಇನ್ವೆಸ್ಟ್ಮೆಂಟ್ ಬಂದರೆ ಖಂಡಿತವಾಗಲೂ ಆ ವಿದ್ಯಾಭ್ಯಾಸಕ್ಕೆ ಬೆಲೆ ಇದೆ. ಇಲ್ಲಿ LKG, ನರ್ಸರಿ, UKG, ಫಸ್ಟ್ ಸ್ಟ್ಯಾಂಡರ್ಡ್, ಕಾಲೇಜು, ಆಮೇಲೆ ಡಿಗ್ರಿ ಇದೆಲ್ಲ ಓದಿದಾಗ ಎಷ್ಟು ಖರ್ಚಾಗಿರುತ್ತೋ ನಮಗೆ, ಅದೆಲ್ಲವನ್ನು ಆ ವಿದ್ಯಾಭ್ಯಾಸ ತಂದುಕೊಡುತ್ತಾ? ಇಲ್ಲ. ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟು ಸೇರ್ಕೊಳ್ತಾರೆ. ಆ ಕೋಟಿಗಟ್ಟಲೆ ಲಂಚ ಕೊಡೋದನ್ನು ಪೋಸ್ಟ್ ಆಫೀಸಲ್ಲಿ ಡಿಪಾಸಿಟ್ ಮಾಡಿದ್ರೆ ಒಂದು 50-60 ಸಾವಿರ ರೂಪಾಯಿ ತಿಂಗಳಿಗೆ ಆರಾಮಾಗಿ ಬರ್ತದೆ. ಇನ್ನು ಗೌರ್ಮೆಂಟ್ ಕೆಲಸ ಏನಕ್ಕೆ ಬೇಕು? ಈಗ ಇಷ್ಟೆಲ್ಲ ಖರ್ಚು ಮಾಡಿ ಲಂಚ ಕೊಟ್ಟು ಹೋಗುವಂಥದ್ದು ಏನಿದೆ? ಈಗಿನ ವಿದ್ಯಾಭ್ಯಾಸ ಏನೇನು ಹೇಳ್ತಾರೆ, ಎಲ್ಲಾದರೂ ಇಂಟರ್ವ್ಯೂಗೆ ಹೋದಾಗ ಓದಿರೋದನ್ನ ಏನಾದರೂ ಕೇಳ್ತಾರೆ? ಖಂಡಿತವಾಗ್ಲೂ ಕೇಳೋದಿಲ್ಲ. ಮತ್ತೆ ಏನಕ್ಕೆ ವಿದ್ಯಾಭ್ಯಾಸ ಬೇಕು? ದಯಮಾಡಿ ವಿದ್ಯಾಭ್ಯಾಸ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಫಸ್ಟು ಈಗಿನ ವಿದ್ಯಾಭ್ಯಾಸ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಹೋದ ವರ್ಷ ಓದಿರೋದು ಅದನ್ನ ಏನಾದರೂ ಒಂದು ಪೊಯಮ್ ಹೇಳು, ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿರ್ತಾನೆ. ಅಕಸ್ಮಾತ್ ನಾನೇನಾದರೂ ಟಾಸ್ಕ್ ಕೊಟ್ಟೆ, 1,000 ರೂಪಾಯಿ ಕೊಡ್ತೀನಿ, ನೀನು ಓದಿರೋದು ಪೊಯಮ್ ಹೇಳು ಅಂತ, ಅವನೇನ್ ಮಾಡ್ತಾನೆ, ಮೊಬೈಲಲ್ಲಿ ನೋಡ್ತಾನೆ, ಅಥವಾ ಕಂಪ್ಯೂಟರ್ಲ್ಲಿ ಹೋಗಿ ನೋಡ್ತಾನೆ, ಇಲ್ಲ ಪುಸ್ತಕದಲ್ಲಿ ಏನೋ ಬರೆದಿಟ್ಟಿರ್ತಾನೆ, ಅದನ್ನ ನೋಡ್ತಾನೆ. ಓಕೆ, 5ನೇ ಕ್ಲಾಸ್ ಹೇಳು, ಏನೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿರ್ತಾನೆ. ಮತ್ತೆ ಏನೂ ಗೊತ್ತಿಲ್ಲದೆ ಆದ್ಮೇಲೆ ಏನಕ್ಕೆ ಓದ್ಬೇಕು ಅದನ್ನ? ಅಕಸ್ಮಾತ್ ಮೊಬೈಲಲ್ಲೇ ಯೂಸ್ ಮಾಡಿ ಹೇಳಂಗಿದ್ರೆ, ಕಂಪ್ಯೂಟರಲ್ಲೇ ಯೂಸ್ ಮಾಡಿ ಹೇಳಂಗಿದ್ರೆ, ಪುಸ್ತಕನೇ ನೋಡಿ ಹೇಳಂಗಿದ್ರೆ ಅದನ್ನ ವಿದ್ಯಾಭ್ಯಾಸ ಅಂತಾರ? ಹಿಂದಿನ ಕಾಲದಲ್ಲಿ ಗುರುಕುಲ ಅಂತ ಶಿಕ್ಷಣ ಪದ್ಧತಿ ಇತ್ತು. ಈ ಗುರುಕುಲದಲ್ಲಿ ಬಿಲ್ಲು ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ರು, ಗದಾ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ರು, ಮಲ್ಲ ಯುದ್ಧಗಳನ್ನು ಹೇಳ್ಕೊಡ್ತಾ ಇದ್ರು. ಅವ್ರಿಗೆ ಸ್ಟೂಡೆಂಟ್ಗಳಿಗೆ ಏನೇನು ಕೆಪಾಸಿಟಿ ಇದೆ ಆ ರೀತಿ ಹೇಳ್ಕೊಡ್ತಾ ಇದ್ರು. ಮಂತ್ರೋಚ್ಚಾರಣೆಗಳು, ವೇದ ಉಪನಿಷತ್ತುಗಳನ್ನು ಹೇಳ್ಕೊಡ್ತಾ ಇದ್ರು. ಅದನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ಇದ್ರು. ಒಬ್ಬ ಗುರುಕುಲ ಪದ್ಧತಿಯಿಂದ ಹೊರಗೆ ಬಂದ ನಂತರ ಅವನಿಗೆ ನೀವು ಏನನ್ನೇ ಕೇಳಿದ್ರು ಸುಲಲಿತವಾಗಿ, ಸರಳವಾಗಿ, ಅದ್ಭುತವಾಗಿ ಹೇಳ್ತಾ ಇದ್ದ. ಈಜು ಕಲೆಯನ್ನ ಕಲಿಸ್ತಾ ಇದ್ರು, ಕುದುರೆ ಸವಾರಿಯನ್ನ ಕಲಿಸ್ತಾ ಇದ್ರು. ಅದೇ ರೀತಿ ಇದನ್ನ ವಿದ್ಯಾಭ್ಯಾಸ ಅಂತಾರೆ. ಅಂದ್ರೆ ಒಮ್ಮೆ ನೀವು ಈಜು ಕಲಿತು ಸಾಯೋವರೆಗೂ ಅದನ್ನ ಮರ್ತಿರಲ್ವಲ್ಲ, ಇದು ವಿದ್ಯಾಭ್ಯಾಸ. ಬಿಲ್ಲು ವಿದ್ಯೆ ಕಲಿಸ್ಕೊಂಡ್ರೆ ಅದನ್ನು ಮರಿತೀರಾ? ಮರೆಯಲ್ಲ. ಬೆಳಿಗ್ಗೆ ಹೊತ್ತು ದಿನನಿತ್ಯ ಹೊಸತೆ ಕರಾಗ್ರೆ ಲಕ್ಷ್ಮಿ, ಕರಮೂಲೆ ಸರಸ್ವತಿ ಅಂತ ಮಂತ್ರ ಹೇಳ್ಕೊಡ್ತಾರೆ. ಎದ್ದಿದ ತಕ್ಷಣ ಹೇಳ್ತಾರೆ, ಗಂಗಾ ಚೈಮುನ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿ ಕುರುಹು ಅಂತ ಹೇಳ್ತಾರೆ. ಎಷ್ಟೊಂದು ಮಂತ್ರಗಳನ್ನ ಅವರು ಊಟ ಮಾಡಬೇಕಾದ್ರೆ ಮಂತ್ರ ಹೇಳ್ತಾರೆ, ಪ್ರತಿಯೊಂದು ಕ್ರಿಯೆ ಮಾಡಬೇಕಾದ್ರೆ ಮಂತ್ರ ಹೇಳ್ತಾರೆ. ಅದು ಅವ್ರಿಗೆ ಬ್ಲಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದನ್ನ ಶಿಕ್ಷಣ ಅಂತ ಕರೀತಾರೆ. ಈಗಿನ ಶಿಕ್ಷಣದಲ್ಲಿ ಮಕ್ಕಳು ಕಾಪಿ ಚಟ್ ಹೊಡಿತಾರೆ, ಮೊಬೈಲನ್ನು ಯೂಸ್ ಮಾಡ್ಕೊಳ್ತಾರೆ, ಇಯರ್ಫೋನ್ಗಳು ಹಾಕೊಳ್ತಾರೆ, ಸಣ್ಣ ಸಣ್ಣ ಚಿಪ್ಗಳು ಬಂದಿದೆ, ಅದನ್ನ ಇಟ್ಕೊಂಡು ಏನೋ ಆಲ್ಟರ್ನೇಟ್ ಬರೀತಾರೆ. ನೀವು ಲಕ್ಷ ಕೋಟಿ ಕೊಟ್ಟು ಕಾಲೇಜಿಗೆ ಕಳ್ಸಿರ್ತೀರಾ, ಡಿಗ್ರಿ ಕಳ್ಸಿರ್ತೀರಾ, ಅಲ್ಲಿ ಏನು ಎಕ್ಸಾಮ್ ಕೊಟ್ಟಿರ್ತಾರೆ ಅದು ಅವ್ರ ತಲೆಗೆ ಹೋಗಿರಲ್ಲ. ಯಾರೋ ಒಬ್ರು ಈ SSLC ರಾಜು ತರ, 3 Idiots ಅವನು ಚತುರ ಅವನ ತರ, ಯಾರೋ ಒಬ್ರು 100ರಲ್ಲಿ ಒಬ್ರು ಮಾತ್ರ ಅರ್ದು ಕುಡಿದ್ಬಿಟ್ಟಿರ್ತಾರೆ. ಅದನ್ನ ಅದು ಉಪಯೋಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಅರ್ದು ಕುಡಿದ್ಬಿಟ್ಟಿರ್ತಾರೆ. ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆ ಕಲಿಕೆಗೂ ಮತ್ತೆ ನಾವು ಮಾಡೋ ಕೆಲ್ಸಕ್ಕೂ ಜೀವನಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಒಂದಕ್ಕೊಂದಿಗೆ ಇಲ್ಲಿ ಪೂರಕನೇ ಇಲ್ಲ. ಎಲ್ಲ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರ್ತದೆ. ಇದು ಕಲ್ತ್ರೆ ಇದಕ್ಕೆ ಉಪಯೋಗ ಇಲ್ಲ, ಇದು ಕಲ್ತ್ರೆ ಇದಕ್ಕೆ ಉಪಯೋಗ ಇಲ್ಲ. ಮತ್ತೆ ಏನಕ್ಕೆ ಕಲಿಬೇಕು ಅದನ್ನ? ಈಗ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಮನೆಗೆ ಒಂದು TV ತಂದಿದ್ದೀರಾ. ಯಾಕೆ ತಂದ್ರಿ? ಉಪಯೋಗ ಆಗುತ್ತೆ. ಒಂದು 50-60 ಸಾವಿರ ಕೊಟ್ಟು ಫ್ರಿಡ್ಜು, ವಾಷಿಂಗ್ ಮಿಷಿನ್ ತಂದ್ರಿ. ಯಾಕೆ ತಂದ್ರಿ? ಉಪಯೋಗಿಸ್ತಾ ಇದ್ದೀರಾ.
ಅದೇ ರೀತಿ ನೀವು ಏನು ಎಜುಕೇಶನ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಎಲ್ಲಿ ಉಪಯೋಗ ಆಗ್ತಾ ಇದೆ ನಿಮಗೆ, ಹೇಗೆ ಉಪಯೋಗ ಆಗ್ತಾ ಇದೆ? ಕಾಲೇಜ್ ಹುಡುಗರನ್ನೆಲ್ಲ ಒಂದ್ಸಲ ನೋಡಿ. ಶಾಲಾ ಕಾಲೇಜುಗಳಲ್ಲಿ ಮುಂಚೆ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾರಾದರೂ ಫೇಲ್ ಆದರೆ ಫೇಲ್ ಮಾಡಿಬಿಡೋರು. ಅವರು 100ರಲ್ಲಿ ಒಂದು 10 ಜನ 15 ಜನ 20% ಅಷ್ಟು ಫೇಲ್ ಆಗೋರು. ಈಗ ನೋಡಿ ಎಲ್ಲ ಕಾಲೇಜ್ 100% ರಿಸಲ್ಟ್ ಅಂತ ದೊಡ್ಡದು ಹೋಲ್ಡಿಂಗ್ ಹಾಕ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಕಾಲೇಜ್ ರೆಪ್ಯುಟೇಷನ್, ಕಾಲೇಜ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಎಲ್ಲರನ್ನೂ ಪಾಸ್ ಮಾಡ್ಬಿಡ್ತಾರೆ. ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರು ಪರವಾಗಿಲ್ಲ, ಪಾಸ್ ಮಾಡ್ಬಿಡ್ತಾರೆ. ಯಾಕೆ ಪಾಸ್ ಮಾಡ್ತಾರೆ? ದುಡ್ಡು ಇಸ್ಕೊಂಡವ್ರೆ. ಕಳ್ತನ ಮಾಡೋನು ಮನೇಲಿ ಊಟ ಮಾಡಿದ್ದು ಅನ್ನ ತಿಂದಿರ್ತಾನೆ, ಅದಕ್ಕೋಸ್ಕರ ಅನ್ನ ತಿಂದ ಮನೆಯಲ್ಲಿ ಕನ್ನ ಹಾಕಲ್ಲ. ಊಟ ಕೊಟ್ಟ ಮನೆಯಲ್ಲಿ ತಟ್ಟೆ ತೂತು ಮಾಡಲ್ಲ. ಸೊ ಇದು ಹ್ಯೂಮನ್ ಸೈಕಾಲಜಿ, ಅಂದ್ರೆ DNA ಇದೆ. ಆದ್ರಿಂದ ಅವನೇನ್ ಮಾಡ್ತಾನೆ? ದುಡ್ಡು ಇಸ್ಕೊಂಡವನ್ ನಿಮ್ಮ ಹತ್ರ 1 ಲಕ್ಷನೋ 2 ಲಕ್ಷನೋ ಇಸ್ಕೊಂಡವನ್ ಹೆಂಗ್ ಫೇಲ್ ಮಾಡ್ತಾನೆ? ಸ್ವಲ್ಪ ಏನೋ ಕಂಪ್ಲೇಂಟ್ ಮಾಡಿ ಪಾಸ್ ಮಾಡಿರ್ತೀರಿ, ಮುಂದಿನ ವರ್ಷ ನೋಡ್ಕೊಳ್ಳಿ ಅಂತೇಳಿ ಎಲ್ಲ ಕಾಲೇಜು 100ಕ್ಕೆ 100 ಜನ ಪಾಸ್. ಹಂಗಂದ್ರೆ 100ಕ್ಕೆ 100 ಜನ ಜೀನಿಯಸ್ ಆಗ್ತಾರ? ಆಗಲ್ಲ. ಆಗ ಶಾಲಾ ಕಾಲೇಜುಗಳಲ್ಲಿ ಅಷ್ಟು ಲಕ್ಷಗಳು ಕೋಟಿಗಳಿಗೂ ಡೊನೇಷನ್ ಇಸ್ಕೊಂಡು ಆ ಕೋಟಿಗೆ ತಕ್ಕಂತಹ ಕೆಲಸಗಳನ್ನ ಅವ್ರೇನಾದ್ರೂ ಉದ್ಭವ ಮಾಡ್ತಾರ, ಸೃಷ್ಟಿ ಮಾಡ್ತಾರ, ಅಥವಾ ಗ್ಯಾರಂಟಿ ಕೊಡ್ತಾರ ಸಿಗುತ್ತೆ ಅಂತ? ಇಲ್ಲ. ಓದಿಸ್ತೀರಾ, ಆಮೇಲೆ ಕಳಿಸ್ಬಿಡ್ತಾರೆ, ಜಾಡ್ಸೋದಿತ್ತಾರೆ, ಹೋಗಿ ಎಲ್ಲಾದ್ರೂ ಆಯ್ಕೊಂಡ್ ತಿನ್ನು ಅಂತ. ಅವನು ಪಾಪ ಕೆಲಸ ಇಲ್ಲ ಅಂತ ಅದು ಇದು ಮಾಡ್ತಾ ಇರ್ತಾರೆ. ಎಷ್ಟೋ ಜನ, ನೀವೇ ಯೋಚನೆ ಮಾಡಿ, ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲೋ ಅಥವಾ MBBS ಕಾಲೇಜಲ್ಲೋ 100 ಜನ ಹೊರಗಡೆ ಹೋದ್ಮೇಲೆ ಅಲ್ಲಿ ಓದೋರ್ದು ಲೆಕ್ಕ ಇದೆ. ಪ್ರತಿ ವರ್ಷ 100 ಜನ ಹೋದ್ರು, 1000 ಜನ ಹೋದ್ರು ಅಂತ. 1000 ಜನನು ಡಾಕ್ಟರ್ ಆದ್ರ, 1000 ಜನನು ಇಂಜಿನಿಯರ್ ಆದ್ರ ನೋಡಿ. ಎಷ್ಟು ಜನ ಸ್ಟೂಡೆಂಟ್ಗಳು ಓದ್ತಾ ಇದಾರೋ ಅಷ್ಟು ಜಾಬ್ಗಳ ಅವೈಲಬಿಲಿಟಿ ಇದೆಯಾ? ಇಲ್ಲ. ಅದರಲ್ಲಿ ಒಂದು 30%, ಮ್ಯಾಕ್ಸಿಮಮ್ 33% ಮಾತ್ರ ಜಾಬ್ ಸಿಗುತ್ತೆ. ಏನು ಓದಿರ್ತಾರೋ ಆ ಜಾಬ್. ಇನ್ನು ಮಿಕ್ಕದವ್ರು ಪಾಪ ಏನೇನೋ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ, ಬಿಟ್ಬಿಟ್ಟು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ. ಏನೋ MBA ಚಾಯ್ವಾಲ ಅವನು ನೋಡಿದ್ದೀರಾ? MBA ಓದಿ ಚಾಯ್ವಾಲ ಮಾಡ್ತಾ ಇದ್ದಾನೆ. ಅವನು ಓದಿದ್ದಕ್ಕೂ ಇದಕ್ಕೇನು ಸಂಬಂಧ? ಇದಕ್ಕಿಂತ ಹೆಚ್ಚಾಗಿ ದುಡಿತಾವನು. ಹೆಚ್ಚಾಗಿ ದುಡಿದ್ಮೇಲೆ ಅದನ್ನ ಏನಕ್ಕೆ ಓದಬೇಕಾಗಿತ್ತು? ಖಂಡಿತವಾಗ್ಲೂ ಈಗಿನ ಎಜುಕೇಶನ್ ಸಿಸ್ಟಮ್ ನಯಾ ಪೈಸದ ಉಪಯೋಗ ಇಲ್ಲ. ನಾನು ಹೇಳ್ತಾ ಇರೋದು, ಸಮಾಜದಲ್ಲಿ ಎಲ್ಲರೂ ನೋಡಿ ವ್ಯಾಪಾರಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ? ಲಾಭ ಬರಲಿ ಅಂತ ಇನ್ವೆಸ್ಟ್ ಮಾಡ್ತಾರೆ. ಆದರೆ ನೀವು ಮಕ್ಕಳನ್ನ ಓದಿಸ್ತಾ ಇದ್ರಲ್ಲ ಶಾಲಾ ಕಾಲೇಜುಗಳಲ್ಲಿ, ಇದು ನಿಜವಾಗ್ಲೂ ಇನ್ವೆಸ್ಟ್ ಇಲ್ಲ, ಡೆಡ್ ಇನ್ವೆಸ್ಟ್ ಇದು. ಇದರಿಂದ ನಯಾ ಪೈಸದ ಉಪಯೋಗ ಇಲ್ಲ. ಅದು ನಿಮಗೆ ಬರೆದು ಒಂದ್ಸಲ ಲೆಕ್ಕ ಹಾಕಿ, ನರ್ಸರಿ, LKG, UKG ಇಂದ 7th ಸ್ಟ್ಯಾಂಡರ್ಡ್ವರೆಗೂ ಹೈಸ್ಕೂಲಲ್ಲಿ, ಆಮೇಲೆ ಹೈಸ್ಕೂಲಿಂದ ಕಾಲೇಜು, ಆಮೇಲೆ ಏನೋ ಡಿಗ್ರಿ ಮಾಡಿಸ್ತೀರಾ. ಕೆಲವರು ಹಠ ಮಾಡಿ ಏನೋ ನಾನು MBBS ಮಾಡ್ಬೇಕು, ಅದು ಮಾಡಬೇಕು ಅಂತಾರೆ. ಎಲ್ಲ ಕಾಲೇಜುಗಳಲ್ಲಿ ನೋಡಿ ಎಷ್ಟು ಖರ್ಚಾಗಿರುತ್ತೆ. ಆ ಖರ್ಚುಗಳನ್ನೆಲ್ಲ ಓದಿರುವಂಥದ್ರಿಂದ ತೆಗೆಯೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗ್ಲಿಲ್ಲ. ಈಗಿನ ಎಜುಕೇಷನಲ್ಲಿ ಏನೂ ಪ್ರಯೋಜನ ಇಲ್ಲ. ನೀವು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀರಾ, ಏನೋ ಒಂದು 2-2.5 ಸಾವಿರ ರೂಪಾಯಿ ದುಡ್ಡು ಇಸ್ಕೊಳ್ತಾರೆ, ಡ್ರೈವಿಂಗ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ಬರೀ 2.5 ಸಾವಿರ ಖರ್ಚು ಮಾಡಿ ನಿಮಗೆ 25,000, 2.5 ಲಕ್ಷ, 25 ಕೋಟಿವರೆಗೂ ಬೇಕಾದ್ರೂ ಲಾಭ ಆಗುತ್ತೆ. ನೀವು ಒಂದ್ಸಲ ಡ್ರೈವಿಂಗ್ ಕಲ್ತಿರೋದು ಅಂದ್ರೆ 2.5 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ನೀವು ಶಾಶ್ವತವಾಗಿ ಕಡೆ ಉಸಿರೋವರೆಗೂ ಡ್ರೈವಿಂಗ್ನ ಉಪಯೋಗಿಸ್ಕೊಳ್ತೀರಾ. ಯೂಸ್ಫುಲ್ ಇದು, ಕಲಿಸಿ. ಇದನ್ನ ವಿದ್ಯೆ ಅಂತ ಕರೀತಾರೆ. ನೀವು ಒಂದು 5,000 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಕಲಿತೀರಾ. ಖಂಡಿತವಾಗ್ಲೂ ಸಾಯೋವರೆಗೂ ಇದು ನಿಮಗೆ ಉಪಯೋಗ ಬರ್ತದೆ. 5,000 ರೂಪಾಯಿ ನಿಮಗೆ 5 ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ತದೆ. ಇದನ್ನ ವಿದ್ಯೆ ಅಂತ ಕರೀತಾರೆ, ಇದನ್ನ ವಿದ್ಯಾಭ್ಯಾಸ ಅಂತ ಕರೀತಾರೆ. ನೀವು ಎಲ್ಲೋ ಈ ಅಡುಗೆ ಮನೆಯಲ್ಲಿ ತಾಯಂದಿರು ಅಥವಾ ಹೆಣ್ಣು ಮಕ್ಕಳು, ಹಿರಿಯರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕುಕಿಂಗ್ ಕಲಿಸ್ಕೊಡ್ತಾರೆ, ಅಡುಗೆ ಮಾಡೋದು ಕಲಿಸ್ಕೊಡ್ತಾರೆ. ಓಕೆ, ಅದಕ್ಕೆ ಈಗ ಹೊಸದಾಗಿ ಏನೋ ಒಂದಷ್ಟು ಹೋಟ್ಲ್ಗಳೇ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಹೋಟ್ಲಲ್ಲೇ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅವರು ಇದನ್ನ ಕಲ್ತ್ಕೊಂಡು ಒಂದು ಹೋಟ್ಲ್ ಇಡ್ತಾರೆ. ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಇದನ್ನ ವಿದ್ಯಾಭ್ಯಾಸ ಅಂತಾರೆ. ಅಂದ್ರೆ ನೀವು ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ 10 ಪಟ್ಟು, 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ಬೇಕಾದ್ರೂ ದುಡಿಬಹುದು. ಯಾವ್ಯಾವುದು ನಿಮ್ಮ ಇನ್ವೆಸ್ಟ್ಮೆಂಟನ್ನ ಡಬಲ್ ಮಾಡುತ್ತೆ ಅಷ್ಟೆಲ್ಲ ಬಿಟ್ಬಿಡಿ. ಕೋಟಿ ಪಟ್ಟೆಲ್ಲ ಬೇಡ, ಡಬಲ್ ಮಾಡುತ್ತೆ, ತ್ರಿಬಲ್ ಮಾಡುತ್ತೆ. ಇದನ್ನು ವಿದ್ಯಾಭ್ಯಾಸ ಅಂತ ಕರೀತಾರೆ. ಈ ವಿದ್ಯಾಭ್ಯಾಸ ಕಲ್ತ್ಕೊಂಡು ನಾವು ಅದರಿಂದ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು. ಒಂದು 10 ಜನನ್ನ, 100 ಜನನ, 1,00,000 ಜನನ ಸಾಕುವಂತ ಕೆಪಾಸಿಟಿ ನಮಗೆ ಬರಬೇಕು. ಇದನ್ನ ವಿದ್ಯಾಭ್ಯಾಸ ಅಂತ ಕರೀತಾರೆ.
ವಿದ್ಯಾಭ್ಯಾಸದ ಮೂಲ ಬ್ರಾಕೆಟಲ್ಲಿ ಬೇಕಾದ್ರೆ ನೀವು ರಕ್ಷಕರು ಅಂತ ಹಾಕೊಳ್ಳಿ. ಯಾರ್ಯಾರು ವಿದ್ಯಾಭ್ಯಾಸ ಮಾಡಿರ್ತಾರೆ ಇವರು ರಕ್ಷಕರು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇವರೆಲ್ಲ ಜ್ಞಾನಿಗಳು, ವಿದ್ಯಾವಂತರು ಅಂತ ಏನು ಕೇಳ್ತಾರೆ, ಬುದ್ಧಿ ಜ್ಞಾನ ಅವ್ರಿಗೆ ಚೆನ್ನಾಗಿದೆ, ಅದಕ್ಕೋಸ್ಕರ ವಿದ್ಯಾವಂತರು ಅಂತಾರೆ. ಈಗಿನ ವಿದ್ಯಾವಂತರು ಎಲ್ಲಿ ಶೋಕಿ ಮಾಡ್ತಾವ್ರೆ, ಎಲ್ಲ ನೀವು ಮಾಲ್ಗಳಲ್ಲಿ ನೋಡಿ ಇರ್ತಾರೆ, ಪಾರ್ಕ್ಗಳಲ್ಲಿ ನೋಡಿ ಇರ್ತಾರೆ, ಯಾವುದೋ ದೂರದ ಬೆಟ್ಟಗಳಲ್ಲಿ ನೋಡಿ, ಕೈವಾರ ಬೆಟ್ಟಕ್ಕೆ ಹೋಗಿ, ಹೆಬ್ಬಾಳದ ಬೆಟ್ಟಕ್ಕೆ ಹೋಗಿ, ಲಾಲ್ಬಾಗ್ ಹೋಗಿ, ಕಬ್ಬನ್ ಪಾರ್ಕ್ ಹೋಗಿ ಎಲ್ಲ ಅಲಿತಾ ಇರ್ತಾರೆ, ಏನೋ ಕುಚೇಷ್ಟೆಗಳು ಮಾಡ್ತಾ ಇರ್ತಾರೆ. ಅವ್ರವ್ರ ಜೋಡಿಗಳನ್ನ ಕರ್ಕೊಂಡು ಜೋಡಿ ಅಕ್ಕಿ ಹಾರ್ಕೊಂಡು ಎಲ್ಲ ಬೆಂಗಳೂರು ಪೂರ್ತಿ, ಬೆಂಗಳೂರು ಬಿಟ್ಟು ಆಚೆ ಹೋಗಿ ಎಲ್ಲ ಕಡೆ ಅವರೇ ಇರ್ತಾರೆ. ಮತ್ತೆ ಇದು ಯಾವ ರೀತಿ ವಿದ್ಯಾಭ್ಯಾಸ? ಕಾಲೇಜಲ್ಲಿ ಲವ್ ಮಾಡಕ್ಕೆ ಹೋಗ್ತಾರೆ, ಹರಟೆ ಹೊಡೆಯಕ್ಕೆ ಹೋಗ್ತಾರೆ, ಶೋಕಿ ಮಾಡಕ್ಕೆ ಹೋಗ್ತಾರೆ. ಆ ಕಾಲೇಜ್ ಡ್ರೆಸ್ಗಳನ್ನ ನೋಡಿ ಹೇಗಿರ್ತವೆ ಅಂತ. ಖಂಡಿತವಾಗ್ಲೂ ಇದು ಯಾವುದು ವಿದ್ಯಾಭ್ಯಾಸ ಅಲ್ಲ. ಇದು ಶೋಕಿ ಮಾಡೋದಕ್ಕೆ ಹಣವನ್ನ ನೀಡಿ, ಹಣವನ್ನ ಲಾಸ್ ಮಾಡಿಕೊಂಡು ಮಾಡೋದಕ್ಕಂಥದ್ದು ವಿದ್ಯಾಭ್ಯಾಸ. ಇದಲ್ಲ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅಂತಂದ್ರೆ ಕಲಿಕೆ, ಕಲಿಯೋದು. ಏನನ್ನ ನಾವೆಲ್ಲ ಕಲಿತಾ ಇರ್ತೀರಿ, ತಿಳ್ಕೊಳ್ತಾ ಇರ್ತೀರಿ, ಕಲ್ತ್ಕೊಳ್ತಾ ಇರ್ತೀರಿ, ಅದನ್ನ ನಿರಂತರವಾಗಿ ಕರಗತ ಮಾಡ್ತೀರಿ. ಇದನ್ನ ವಿದ್ಯಾಭ್ಯಾಸ ಅಂತ ಕರೀತಾರೆ. ನಿನ್ನೆ ಓದಿದ್ದೇ ನೆನಪಿರಲ್ಲ, ನಿನ್ನೆ ಬಿಟ್ಬಿಡಿ. ಎಕ್ಸಾಮಲ್ಲಿ ಬರೆದಿದ್ದ, ಎಕ್ಸಾಮ್ ಬರೆದು 1 ತಿಂಗಳಾಗಿದೆ, ಏನೇನು ಬರೆದ ಎಕ್ಸಾಮಲ್ಲಿ ಗೊತ್ತಿಲ್ಲ. ಮತ್ತು ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕು ನಮಗೆ? ಖಂಡಿತವಾಗ್ಲೂ ಈಗಿನ ವಿದ್ಯಾಭ್ಯಾಸದಲ್ಲಿ ನಯಾ ಪೈಸದ್ದು ಅದು ಉಪಯೋಗ ಇಲ್ಲ. ಆದರೂ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ, ರಾಜಕೀಯ ವ್ಯವಸ್ಥೆಗೆ ಯಾವಾಗ ಬುದ್ಧಿ ಬರುತ್ತೋ, ಈ ಸ್ಕೂಲು ಕಾಲೇಜ್ ಮಾಡ್ತಾರಲ್ಲ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ, ಕಣ್ಣು ತೆರೆದ ಕಣ್ಣು ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ, ಪ್ಯೂರ್ ವೈಟ್ ಎಲ್ಲ ಕಾಣಿಸ್ತಾ ಇದೆ. ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಆದರೆ ಅದು ಕಣ್ಣು ಕಾಣಿಸ್ತಾ ಇಲ್ಲ. ನೀವು ತಗೊಂಡೋಗಿ ದುಡ್ದು ಕೊಡ್ತಾನೆ ಇರ್ತೀರ, ಏನೂ ಉಪಯೋಗ ಇಲ್ಲ. ಒಂದು ಸಂಸ್ಕಾರ ಹೇಳ್ಕೊಡಲ್ಲ. ಲಕ್ಷಾಂತರ ರೂಪಾಯಿ ಕಾಲೇಜು ಡೊನೇಷನ್ಗಳನ್ನು ಕೊಟ್ಟು ಕೋಟಿಗಟ್ಟಲೆ ಕೊಡೋರು ಇದ್ದಾರೆ, ಕೊಟ್ಟಿರೋರು ಇದ್ದಾರೆ. ಒಂದು ಸೀಟಿಗೆ ಎಷ್ಟೋ 3 ಕೋಟಿ ಕೊಟ್ಟೆ, 5 ಕೋಟಿ ಕೊಟ್ಟೆ ಅಂತ ಬಂದು ಹೇಳ್ತಾರೆ. ಯಪ್ಪ, ನಿಮ್ಮಂಥ ದಡ್ರು ನಾನು ಎಲ್ಲೂ ನೋಡಿಲ್ಲ ಕಣಯ್ಯ. ಅದು 1 ಕೋಟಿ 5 ಕೋಟಿ ಹೋಗಿ ಎಲ್ಲಾದ್ರೂ ಒಂದು 10-15 ಎಕರೆ ಜಮೀನು ತಗೊಂಡು ಯಾರಿಗೋ ಮಾಡಿ ನೀವು ಮಾಡ್ರಪ್ಪ ಅರ್ಧ ಕೊಡಿ ಅಂತಂದ್ರೂ ಜೀವನ ಪರ್ಯಂತ ಕುಂತ್ಕೊಂಡು ತಿನ್ಬೋದು. ಅದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ದುಡ್ಡಿರೋರಿಗೆ ಅದು 1 ಕೋಟಿ 2 ಕೋಟಿ, 1 ರೂಪಾಯಿ ಲೆಕ್ಕ 2 ರೂಪಾಯಿ ಲೆಕ್ಕ ಮಾಡ್ಬಿಟ್ಬಿಡ್ತಾರೆ. ಬಟ್ ದುಡ್ಡು ಕೊಟ್ಟು ಮಕ್ಕಳನ್ನ ಹಾಳು ಮಾಡಕ್ಕೆ ಕಳಿಸ್ತಾರೆ. ದುಡ್ಡು ಕೊಟ್ಟು ನೀವೇ ಹೇಳಿ, 100 ಜನ ಮಕ್ಕಳಲ್ಲಿ ಎಷ್ಟು ಜನ ತಂದೆ ತಾಯಿಯರಿಗೆ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ತಾರೆ? 100 ಜನದಲ್ಲಿ ಪರ್ಸೆಂಟೇಜ್ ದಯಮಾಡಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ಸ್ನೇಹಿತರೆ, ವಿದ್ಯಾಭ್ಯಾಸ ಅಂದ್ರೆ ಅದಲ್ಲ. ನಾನು ಹಾಡೋ ಮಾತು ಸ್ವಲ್ಪ ಒರಟಾಗಿರುತ್ತೆ, ಯಾರಿಗೂ ಹರ್ಟ್ ಆಗ್ಬೋದು. ಬಟ್ ಹರ್ಟ್ ಆಗಲಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ವಿಚಾರವನ್ನು ತಿಳಿಸ್ಲಿ ಅನ್ನೋದು, ಪ್ರಜ್ಞಾವಂತರಾಗಿ ವಿವೇಚನೆಯೊಂದಿಗೆ ಎಲ್ಲವನ್ನ ಗ್ರಹಿಸಿ ಮನನ ಮಾಡಿ, ಅನಲಿಟಿಕ್ಸ್ ಅಂತಾರೆ, ಅನಲೈಸ್ ಮಾಡಿ ಎಲ್ಲವನ್ನ, ತಾತ್ಕಾಲಿಕವಾದ ಪರಿಹಾರಗಳನ್ನು, ತಾತ್ಕಾಲಿಕವಾದ ಲಾಭಗಳನ್ನು, ತಾತ್ಕಾಲಿಕವಾದ ಸುಖ ಸಂತೋಷವನ್ನು ನೋಡ್ಬೇಡಿ, ಶಾಶ್ವತವಾಗಿರೋದನ್ನು ನೋಡಿ. ಯಾರಿಗೆ ನಿಮಗೆ ಮನೆಯಲ್ಲಿ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆಗಳಿದೆಯೋ, ಏನೇ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಅದು ಯಾವುದೇ ರೀತಿ ಇರಲಿ, ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಮಾರ್ಗದರ್ಶನವೂ ಸಿಗುತ್ತೆ. ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಇಲ್ಲಿ ಹಂತ ಹಂತವಾಗಿ ಎಲ್ಲವನ್ನ ತಿಳಿಸಲಾಗುತ್ತೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು.
ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.